ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ಸ್ನೇಹಿತರ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶೀಗೇಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಾವು ಅಗಸೆ ಬೀಜ ಒಂದು ಸೂಪರ್ ಫುಡ್ ಅಥವಾ ಫ್ಲಾಕ್ಸೀಡ್ ಆಸ್ ಅ ಸೂಪರ್ ಫುಡ್ ಅನ್ನೋ ಒಂದು ವಿಷಯವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಗಸೆ ಬೀಜ ಚಿಕ್ಕದಾದರೂ ಪೋಷಕಾಂಶಗಳ ಖಜಾನೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್, ಫೈಬರ್, ಲಿಗ್ನೆನ್ಸ್ ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿದೆ. ಒಂದು ಟೇಬಲ್ ಸ್ಪೂನ್ ಅಂದ್ರೆ ಒಂದು 10 ಗ್ರಾಂನಷ್ಟು ಅಗಸೆ ಬೀಜದಲ್ಲಿ ಸುಮಾರು 37 ಕ್ಯಾಲರಿ, 2 ಗ್ರಾಂನಷ್ಟು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಇರುತ್ತೆ. ಇನ್ನು ಇದ್ರದ್ದು ಏನೆಲ್ಲ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭಗಳಿದಾವೆ ಅನ್ನೋದನ್ನ ನೋಡೋದಾದ್ರೆ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗಸೆ ಬೀಜ ಕೆಟ್ಟ ಕೊಲೆಸ್ಟ್ರಾಲ್, ಅದರಲ್ಲೂ LDL ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ಒಳ್ಳೆಯ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ, ಅದನ್ನ ಹೆಚ್ಚಿಸುತ್ತದೆ. ಇನ್ನು ರಕ್ತದ ಒತ್ತಡ ನಿಯಂತ್ರಿಸುವುದು ಮತ್ತೆ ಹೃದಯಾಘಾತದ ಅಪಾಯದ ಮಟ್ಟವನ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಒಮೆಗಾ 3 ಅಂಶವು ಉರಿಯೂತ ಕಡಿಮೆ ಮಾಡುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. ಹೃದಯ ರೋಗಿಗಳಿಗೆ ಇದು ಒಂದು ಒಳ್ಳೆ ಉತ್ತಮ ಪೂರಕ ಆಹಾರ ಅಂತ ಹೇಳಬಹುದು. ಇನ್ನು ಇದು ಜೀರ್ಣಕ್ರಿಯೆಗೆ ರಾಮಬಾಣ. ಇದರಲ್ಲಿ ದ್ರವ್ಯರೂಪಿ ಮತ್ತು ಅದ್ರವ್ಯ ರೂಪಿ ಫೈಬರ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ, ಹೇರಳವಾಗಿದೆ. ಮಲಬದ್ಧತೆ ಆಗಿರಬಹುದು, ಹೊಟ್ಟೆ ಉಬ್ರ ಆಗೋದಾಗಿರಬಹುದು, ಮತ್ತೆ ಇತರೆ ಅಸೌಕರ್ಯಗಳನ್ನ ಇದು ದೂರ ಮಾಡುತ್ತೆ. ನಿಯಮಿತ ಸೇವನೆಯಿಂದ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ. ಬೆಳಗ್ಗೆ ತಿಂದ್ರೆ ದಿನ ಪೂರ್ತಿ ನಿಮಗೆ ಹಸಿವೆ ಕಡಿಮೆ ಆದಂತಿರುತ್ತೆ. ಯಾಕಂದ್ರೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಹೊಟ್ಟೆ ತುಂಬಿದ ಹಾಗೆ ಭಾವನೆಯನ್ನ ಕೊಡುತ್ತೆ. ಇನ್ನು ಸಕ್ಕರೆಯ ಕಾಯಿಲೆ ನಿಯಂತ್ರಣಕ್ಕೆ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿ ಇಡೋದಕ್ಕೂ ಕೂಡ ಇದು ತುಂಬಾ ಸಹಾಯಕಾರಿ ಅಂತ ಅಧ್ಯಯನಗಳು ತಿಳಿಸ್ಕೊಡ್ತವೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುವುದನ್ನು ಇದು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ರೋಗಿಗಳಿಗೆ ಡಾಕ್ಟರ್ ಸಲಹೆಯೊಂದಿಗೆ ಇದನ್ನ ಸೇವನೆ ಮಾಡಬಹುದಾಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಇತರೆ ರೋಗಗಳಲ್ಲಿ ಇದ್ರ ಏನು ಪ್ರಯೋಜನಗಳು ಅಂತ ನೋಡೋದಾದ್ರೆ, ಇದರಲ್ಲಿರುವಂತಹ ಲಿಗ್ನೆನ್ಸ್ಗಳು ಆಂಟಿ ಆಕ್ಸಿಡೆಂಟ್ಗಳ ಗುಣದಿಂದಾಗಿ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯಕಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಆಗಿರಬಹುದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು, ಅದರ ಅಪಾಯದ ಮಟ್ಟವನ್ನ ಇದು ಕಡಿಮೆ ಮಾಡಿದೆ ಅಂತ ಸುಮಾರಷ್ಟು ಅಧ್ಯಯನಗಳು ತಿಳಿಪಡಿಸ್ತವೆ. ಚರ್ಮ, ಕೂದಲು, ಮೆದುಳಿನ ಆರೋಗ್ಯ, ಉತ್ತಮ ಹಾರ್ಮೋನ್ ಸಮತೋಲನಕ್ಕೂ ಕೂಡ ಇದು ಸಹಾಯಕಾರಿ ಅಂತೂ ಸಾಕಷ್ಟು ಅಧ್ಯಯನಗಳು ನಮಗೆ ಇವತ್ತು ತಿಳಿಪಡಿಸ್ತಾ ಇದ್ದಾವೆ. ಹಾಗಾದ್ರೆ ಇದನ್ನು ಹೇಗೆ ಸೇವಿಸೋದು? ಇಡೀ ಬೀಜ ತಿನ್ನೋದಕ್ಕಿಂತ ಇದನ್ನ ಪುಡಿ ಮಾಡಿ ಸೇವಿಸೋದು ಉತ್ತಮ. ಯಾಕಂದ್ರೆ ಹೀಗೆ ಪೋಷಕಾಂಶಗಳು ಸುಲಭವಾಗಿ ದೇಹಕ್ಕೆ ಸೇರ್ಕೊಳ್ತದೆ. ಬೆಳಗ್ಗೆ 1 ಟೇಬಲ್ ಸ್ಪೂನ್ ಪುಡಿಯನ್ನ ನಾವು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಅಥವಾ ನೆನೆಸಿ ತಿಂದ್ರೆ ನಮಗೆ ತುಂಬಾ ಒಳ್ಳೆಯದು. ಇನ್ನು ಸ್ಮೂದಿ ತರ ಅಂದ್ರೆ ಇದನ್ನ ನೀರಿನಲ್ಲಿ ಸ್ವಲ್ಪ ಗ್ರೈಂಡರ್ನಲ್ಲಿ ರುಬ್ಬಿಬಿಟ್ಟು ನಾವು ಅದನ್ನ ಮೊಸರಿನೊಟ್ಟಿಗೆ ಚಟ್ನಿ ತರ ನಾವು ಇದನ್ನ ಸ್ಮೂದಿ ತರ ಮಾಡಿ ತಿಂದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ರೊಟ್ಟಿ ಆಗಿರಬಹುದು, ಅನ್ನ ಆಗಿರಬಹುದು, ಅಥವಾ ಸಲಾಡ್ಗಳಿಗೆ ನಾವು ಇದನ್ನ ಸೇರಿಸಿ ತಿನ್ನಬಹುದಾಗಿದೆ. ಇನ್ನು ಇದನ್ನ ಬೇಕಿಂಗ್ನಲ್ಲೂ ಕೂಡ ನಾವು ಇದನ್ನ ಅಂದ್ರೆ ನೀವು ಹೇಗೆ ಪೀನಟ್ಸ್ ಅಂದ್ರೆ ಶೇಂಗಾ ಬೀಜವನ್ನು ನಾವು ಹೇಗೆ ಅಲ್ಲಲ್ಲಿಗೆ ಗ್ರಿಟ್ಸ್ ಥರ ಮಾಡಿ ಹಾಕ್ತೀವೋ ಅದೇ ಥರ ನಾವು ಬೇಕರಿ ಐಟಮ್ಸ್ಗಳಲ್ಲೂ ಇದನ್ನು ಡ್ರೈ ರೋಸ್ಟ್ ಮಾಡಿರುವಂತಹ ಬೀಜಗಳನ್ನು ನಾವು ಅಲ್ಲಲ್ಲಿಗೆ ಸಿಗೋ ಥರ, ಬಾಯಿಗೆ ಸಿಗೋ ಥರ ಹಾಕಿದರೆ ಇದು ಕೂಡ ಇನ್ನೂ ಉತ್ತಮವಾದಂತಹ ಅಭ್ಯಾಸವಾಗಿ ಪರಿಣಮಿಸುತ್ತೆ. ದಿನಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಂದರೆ 10 ಗ್ರಾಮ್ನಷ್ಟು ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ನಾರಿರೋದ್ರಿಂದ ನಿಮಗೆ ಹೊಟ್ಟೆ ತುಳಿಸ್ತಾ ಇರುವಂತಹ ಭಾವ ಬರಬಹುದು. ಇನ್ನು ಸ್ನೇಹಿತರೆ, ಅಗಸೆ ಬೀಜ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಸಣ್ಣ ಸಣ್ಣ ಬದಲಾವಣೆ ದೊಡ್ಡ ಆರೋಗ್ಯ ಪ್ರಯೋಜನ. ಇದು ಒಂದು ಪ್ಯಾಕೆಟ್ ಖರೀದಿಸಿ ಪ್ರಾರಂಭಿಸಿ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ತಿಳಿಸಿ. ಈ ದಿನ ನಾವು ಜಂಕ್ ಫುಡ್ ಯುಗದಲ್ಲಿ ಪೋಷಕಾಂಶಗಳು ಮತ್ತು ಆರೋಗ್ಯಕರ ಲಂಚ್ ಬಾಕ್ಸ್ ಎಂಬ ವಿಷಯವನ್ನು
ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಮುಖವಾಗಿ ನಾವು 4 ವಿಷಯಗಳನ್ನ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು, ಸಮತೋಲಿತ ಲಂಚ್ ಬಾಕ್ಸ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು ಅಂತ. ಒಂದು, ಕಾರ್ಬೋಹೈಡ್ರೇಟ್. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕಾರ್ಬೋಹೈಡ್ರೇಟ್ ಅನ್ನ ನಾವು ಶಕ್ತಿಗೋಸ್ಕರ ಬಳಸುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಮಗೆ ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳನ್ನ ನಾವು ಬಳಕೆ ಮಾಡ್ಕೋಬಹುದು. ಅದರಲ್ಲೂ ಮತ್ತೆ ಹೆಚ್ಚಾಗಿ ಅಂತಂದ್ರೆ ಸಿರಿಧಾನ್ಯಗಳು ಅಂದಾಗ ಜೋಳ ಆಗಿರಬಹುದು, ರಾಗಿ ಆಗಿರಬಹುದು, ನವಣೆ ಆಗಿರಬಹುದು, ಸಾವೆ, ಸಜ್ಜೆ, ಹಾರ್ಕ, ಊದ್ಲು, ಬರಗು, ಕೊರ್ಲೆ ಈ ತರದ ಆಹಾರಗಳನ್ನ ನಾವು ಬಳಸ್ಕೊಂಡು ನಾವು ಲಂಚ್ ಬಾಕ್ಸ್ ನ ರೆಡಿ ಮಾಡ್ಕೋಬಹುದು. ಈವನ್ ಗೋಧಿ ಮತ್ತೆ ಬ್ರೌನ್ ರೈಸ್ನು ಕೂಡ ನಾವು ಇದರಲ್ಲಿ ಬಳಕೆ ಮಾಡ್ಕೋಬಹುದಾಗಿದೆ. ಇನ್ನು ಪ್ರೋಟೀನ್ ಅಂದ್ರೆ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಅತ್ಯವಶ್ಯಕವಾದ ಪೋಷಕಾಂಶ ಅಂತ ಹೇಳ್ಬೋದು. ಇದನ್ನ ನಾವು ಹೆಚ್ಚಾಗಿ ದ್ವಿದಳ ಧಾನ್ಯಗಳಲ್ಲಿ, ಆಮೇಲೆ ಮಾಂಸ ಆಹಾರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಿಮಗೆ ಮೀನು, ಮೊಟ್ಟೆ ಮತ್ತೆ ಚಿಕನ್ನು, ಪನ್ನೀರು ಈ ತರದ ಈ ಆಹಾರಗಳಲ್ಲಿ ನಿಮಗೆ ಲಭ್ಯವಿರುತ್ತೆ. ಆಮೇಲೆ ಇನ್ನು ತರಕಾರಿಗಳು, ಅದರಲ್ಲಿ ಯಥೇಚ್ಛವಾಗಿ ನಿಮಗೆ ಫ್ರೆಶ್ ವೈಟಮಿನ್ಸ್ ಅಂಡ್ ಫೈಬರ್ಸ್ ಚೆನ್ನಾಗಿರುತ್ತೆ. ನಿಮಗೆ ಯಾವೆಲ್ಲ ತರಕಾರಿಗಳು, ಬಣ್ಣ ಬಣ್ಣದ ತರಕಾರಿಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಅದರಲ್ಲೂ ಕ್ಯಾರೆಟ್ ಆಗಿರಬಹುದು, ಬೀಟ್ರೂಟ್ ಆಗಿರಬಹುದು, ಮೂಲಂಗಿ ಆಗಿರಬಹುದು, ಕ್ಯಾಪ್ಸಿಕಮ್ ಆಗಿರಬಹುದು, ಪಾಲಕ್ ಆಗಿರಬಹುದು. ಸೊ ನಿಮಗೆ ಇಷ್ಟ ಬರುವಂತಹ ಕಲರ್ಫುಲ್ ವೆಜಿಟೇಬಲ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಹಣ್ಣು ಮತ್ತು ಯೋಗರ್ಟ್ ಅಂದರೆ ಪ್ರತಿರೋಧಕ ಶಕ್ತಿ ಮತ್ತು ಕ್ಯಾಲ್ಸಿಯಂ ಅನ್ನು ಹೆಚ್ಚಿಗೆ ಮಾಡುವಂಥ ಆಹಾರಗಳನ್ನು ನೀವು ಯಾವುದಾದ್ರೂ ಹಣ್ಣುಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಇನ್ನು ಜಂಕ್ ಫುಡ್ನಿಂದ ದೂರ ಇರೋದಕ್ಕೆ ನೀವು ಇವುಗಳನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಮೊದಲನೇದು, ಒಂದು ಬಿಸ್ಕೆಟ್ ಬದಲು ರಾಗಿ ಮಾಲ್ಟ್ ಅಥವಾ ಓಟ್ಸ್ನಿಂದ ಮಾಡಿರುವಂತಹ ಲಡ್ಡು ಈ ಥರದ ಆಹಾರಗಳನ್ನು ನೀವು ಆಯ್ಕೆ ಮಾಡಿಕೊಡ್ಬೇಕು. ಇನ್ನು ಚಿಪ್ಸ್ ಬದಲಾಗಿ ಕಡಲೆಯಿಂದ ಮಾಡಿಟ್ಟಿರುವಂತಹ ಕುರುಕುಲು ತಿಂಡಿಗಳಾಗಿರ್ಬೋದು, ಮಿಕ್ಸ್ಡ್ ವೆಜ್ ಸಲಾಡ್ಸ್ ಆಗಿರಬಹುದು, ಈ ಥರದ ಆಹಾರಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಪ್ರತಿ ಮಕ್ಕಳಿಗೂ ನಾವು ಚಿಪ್ಸ್ ಅಂತಂದಾಗ ನಾವು ಯಾರನ್ನೂ ತಡೆ ಹಿಡಿಯೋಕ್ಕೆ ಆಗಲ್ಲ, ಎಲ್ರಿಗೂ ಇಷ್ಟ ಅದು. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಂತಂದರೆ ನಾವು ಆದಷ್ಟು ಕಲರ್ಫುಲ್ ಆಗಿರುವಂತಹ ವೆಜ್ ಸಲಾಡ್ಸನ್ನು ಮಕ್ಕಳಿಗೆ ಪ್ಯಾಕ್ ಮಾಡಿ ಕೊಡಬಹುದು. ಇನ್ನು ಸಿಹಿ ಪಾನೀಯ ಬದಲು, ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಹೈಲಿ ಪ್ರೊಸೆಸ್ಡು ಶುಗರ್ ಕಂಟೆಂಟು ಜಾಸ್ತಿ ಇರುತ್ತೆ ನಿಮ್ಮ ಸಿಹಿ ಪಾನೀಯಗಳಲ್ಲಿ. ಅದ್ರ ಬದಲಾಗಿ ನೀವು ಮನೆಯಲ್ಲೇ ತಯಾರಿಸ್ಬೋದಾದಂತಹ ನಿಂಬೆ ಹಣ್ಣಿನ ಪಾನಕ ಆಗಿರಬಹುದು, ಅಥವಾ ಒಂದು ಬಾಟ್ಲು ಮೊಸರಿಗೆ ನೀವು ಒಂದು ಸ್ವಲ್ಪ ನೀರು ಹಾಕಿ ತೆಳುವಾಗಿ ಮಜ್ಜಿಗೆ ಮಾಡಿಕೊಡಬಹುದು. ಸೊ ಈ ಥರ ಒಂದಿಷ್ಟು ಪ್ರಯೋಗಗಳನ್ನು ನೀವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಪದೇ ಪದೇ ಅದನ್ನೇ ತಿನ್ನೋದಕ್ಕಿಂತ ವಾರಕ್ಕೊಂದು ಸರ್ತಿ ಮೆನುನ ಬದಲಾಯಿಸಬೇಕು. ಅಂದರೆ ಪ್ರತಿ ದಿವಸ ನಾವು ಅದೇ ರಿಪೀಟೆಡ್ಲಿ ಕೊಡ್ತಾ ಹೋದರೆ ಮಕ್ಕಳಿಗೂ ಮೊನೋಟನಸ್ ಆಗಿ ಬೋರ್ ಆಗಬಹುದು, ತಿಂದೇನೆ ಇರಬಹುದು. ಸೊ ಹಾಗಾಗಿ ನಾವು ವಾರಕ್ಕೊಂದು ಸರ್ತಿ ಮಕ್ಕಳಿಗೆ ಬೇಸರವಾಗದೇ ಇರೋ ಥರ ಡಿಫ್ರೆಂಟ್ ಆಗಿ ನಾವು ಮೆನುನ ಚೇಂಜ್ ಮಾಡಿ ಬಣ್ಣದ ತರಕಾರಿಗಳನ್ನು ಬಳಸಿ ಕಲರ್ಫುಲ್ ಆಗಿ ಮತ್ತು ತರಕಾರಿಗಳನ್ನು ಅಟ್ರಾಕ್ಟಿವ್ ಆಗಿ ಕಟ್ ಮಾಡಿ ಒಂದು ಒಳ್ಳೆ ಶೇಪಲ್ಲಿ, ಅಂದರೆ ನಕ್ಷತ್ರದ ಶೇಪಲ್ಲೋ ಅಥವಾ ಚಂದ್ರಮಾನ ಶೇಪಲ್ಲೋ ಆ ಥರ ಒಂದು ಅಟ್ರಾಕ್ಟಿವ್ ಆಗಿ ಶೇಪಲ್ಲಿ ಕಟ್ ಮಾಡಿಕೊಟ್ಟಾಗ ಮಕ್ಕಳು ಕೂಡ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಸಣ್ಣ ಪ್ರಮಾಣದಲ್ಲಿ ತಯಾರಿಸೋದು, ಹೆಚ್ಚು ತಿನ್ನದೇ ಇರೋದಕ್ಕೆ ನಾವು ಚಿಕ್ಕ ಪ್ರಮಾಣದಲ್ಲಿ ಅವಕ್ಕೆ ಲಂಚ್ ಬಾಕ್ಸ್ನಲ್ಲಿ ತಯಾರು ಮಾಡಿಕೊಡೋದು ಉತ್ತಮ. ನಿಮ್ಮ ಲಂಚ್ ಬಾಕ್ಸ್ ನಿಮ್ಮ ಆರೋಗ್ಯದ ಪ್ರತಿಬಿಂಬ. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ಹೆಚ್ಚಿನ ಮಾಹಿತಿಗಾಗಿ 8431207756ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.